ಈ ಚಂದ್ರಪ್ರಭಾ ಅವ್ರು ಯಾಕೆ ಹೋದ್ರು ನಿಮ್ಮ ಹತ್ರ ಏನಾದ್ರು ಹೇಳಿದಾರ ಹೇಗೆ? ಅವ್ರಿಗೆ ಸಿಕ್ಕಾಪಟ್ಟೆ ಸೊಂಟ ನೋವಿತ್ತು ಸರ್, ಅದು ಒಂದು ಮೇಜರು. ಹೆಲ್ತ್ ತುಂಬಾ ಕೈ ಕೊಟ್ಟಿತ್ತು ಅವ್ರಿಗೆ. ಆಮೇಲೆ ಅದೇ ಕಾವ್ಯ ಅವ್ರದ್ದು ನಾನೇನೋ ಹೇಳಕ್ ಹೋದೆ, ಅದೇನೋ ಬೇರೆ ತರ ಪೋಟ್ರೆ ಆಗ್ಬಿಡ್ತಲ್ಲ, ಇಲ್ಲಿ ಇವ್ರು ರಿಷಾ ಅವ್ರು ತಮಾಷೆಗೆ ಮಾಡ್ತಿದ್ರು, ಇದು ಅದಕ್ಕೆ ಹಿಂಗಾಯ್ತಲ್ಲ ಪಾಪ, ಈಗ ನನ್ನಿಂದ ಅವ್ರಿಗೆ ನಾನೇ ಹಿಂಗೆ ಅನ್ಬಿಟ್ಟ ಅನ್ನೋದು ಚೂರು ಕಾಡ್ತು ಅನ್ಸುತ್ತೆ. ಅವ್ರು ಹೇಳಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಅದೇ ಅವ್ರು ಹೇಳಿಲ್ಲ, ಅವ್ರು ಹೇಳೇ ಇಲ್ಲ, ನಮಗೂ ಹೇಳಿಲ್ಲ. ಬಂದಾಗ ಹೇಳ್ತೀನಿ. ನಮ್ಗೆ 2 ನಿಮಿಷ ಟೈಮ್ ಸಿಕ್ಕಿದ್ದು ಹೊರಟ್ಬಿಟ್ರು ಅಷ್ಟೇ. ಈಗ ಒಂದು ಆಕ್ಚುಲಿ ಅವರಿಗೆ ಸೊಂಟ ನೋವಿತ್ತು, ಆರೋಗ್ಯ ಸಮಸ್ಯೆ. ಈಗ ನೀವು ಆಕ್ಚುಲಿ ಸುಮಾರು ಸಲ ಟಾಸ್ಕ್ ಆಡದೇ ಇದ್ದಿದ್ರೆ ಬೇಡ ನಂಗೇನೋ ಮೂಳೆ ಮುರಿದು ಹೋಗಿದೆ, ಅದೇ ಸಮಸ್ಯೆಗಳಿತ್ತು, ಡಿಸ್ಲೋಕೇಟ್ ಫ್ರಾಕ್ಚರ್ಗಳಿತ್ತು. ನಿಮ್ನೆಲ್ಲ ಹೆಂಗ್ ಬಿಟ್ರು ಮತ್ತೆ ಬಿಗ್ ಬಾಸ್ ಮನೆ? ಇಲ್ಲ ಸರ್, ಅಲ್ಲಿ ಬಾಡಿ ಭಯಂಕರ ಗೆಲ್ಲೇಬೇಕು. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಸರ್, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಎಲ್ಲ ಮಾಡ್ತಾರೆ ಸರ್, ಇದು ಹಳೆ ಏಟ್ಗಳಲ್ವ ಸರ್. ಅಲ್ಲೋದಾಗ ಏನೋ ಓಡೋ ಕಳಕ್ಕಂದ್ರೆ ಅವ್ರು ಏನ್ ಮಾಡ್ತಾರೆ ಸರ್, ಆಮೇಲೆ ಒತ್ಕೊಂಡೋಗಿ ಅಡ್ಮಿಟ್ ಮಾಡೋ ಅಂತ ಡೇಟ್ ಆದ್ರೆ ಪಾಪ ಇಮಿಡಿಯೇಟ್ ಆಗಿ ಅದು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಕೊಡೋದಿದ್ರೆ ಮಾಡ್ತಾರೆ. ನಮ್ದು ಒತ್ಕೊಂಡೋಗಿ ಮಾಡೋ ಅಂಥದ್ದಲ್ಲ, ಮತ್ತೇನೆ ಆ ಥರದ್ದೇನೋ ಒಂದಾದಾಗ ನಮಗೂ ಅದನ್ನ ಬಿಟ್ಬಿಟ್ಟು ಬರೋಕೆ ಆಸೆ ಇರುತ್ತೆ ಸರ್. ಇಲ್ಲ ಸರ್ ನಾವು ಆಡ್ತೀವಿ ಅನ್ನೋದೇ ಇರುತ್ತೆ. ಬಟ್ ಆ ಒಂದು ಏನು ಒರಿಜಿನಲ್ ಎಫರ್ಟ್ ಹಾಕ್ತೀವಿ ಅದಕ್ಕೆ ಕಷ್ಟ ಆಗುತ್ತಲ್ಲ ಸರ್. ಹಂಗೆ ಈಗ ಹೊರಗಡೆ ಬಂದ ಈಗ ಸ್ನೇಕ್ ಶಾಮ್ ಸರ್ಗೂ ಅದೇ ತರದ್ ಒಂದ್ಸರಿ ಆಯ್ತು ಸರ್. ಆಮೇಲೆ ಅಲ್ಲಿ ಬಂದಾಗ ಏರ್ಪೇರ್ ಆಗ್ಬಿಡುತ್ತೆ ಸರ್. ರಘುವಣ್ಣನು ಒಂದ್ಸತಿ ಜ್ಞಾನತ ಬಿದ್ದಿದ್ರು ಸರ್, ಅದು ಬಂತಲ್ಲೋ ನಂಗೆ ಗೊತ್ತಿಲ್ಲ. ಅದು ತುಂಬಾ ಹೊತ್ತಾಯ್ತು ಅಲ್ಲಿ, ಅವ್ರು ಗಾಳಿ ಆಡಿಸಿ ಏನೋ ಮಾಡಿ ವಾಮಿಟ್ ಆಗಿ ಹೋಗಿ ಸ್ವಲ್ಪ ಹೊತ್ತು ಅದೇ ಹಾಸ್ಪಿಟ್ಲ್ ತರದ್ ಒಳಗೆ ಒಂದ್ ಸಣ್ಣದಿದೆ ಅಲ್ಲೆಲ್ಲೋ ಇದ್ದು ಬಂದ್ರು. ಇಲ್ಲಿ ಎಷ್ಟು ಬಂತೋ ನಂಗೆ ಗೊತ್ತಿಲ್ಲ. ಅಂತ ಘಟನೆ ಒದ್ದಾಡ್ಬಿಡ್ತು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.